ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಹಳೆ ಕಾಲದಲ್ಲಿ ಏನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತಿದ್ರು ಅಡುಗೆಗೆ, ಅದೆಲ್ಲನೂ ಮತ್ತೆ ಯೂಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ. ನಾನು ಕೂಡ ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ, ಎಲ್ಲಿ ಸಿಗುತ್ತೆ. ಈಗ ಹಳೆ ಕಾಲದಲ್ಲಿ ಐರನ್ ಕಡಾಯಿ ಎಲ್ಲ ಇರ್ತಿತ್ತಲ್ಲ, ಅದೆಲ್ಲನೂ ತೊಗೋಬೇಕು. ಮತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಅಳಗುಳಿ ಮನೆ ಇರ್ಬೋದು, ಆಮೇಲೆ ಕಲ್ಲಿನಲ್ಲಿ ಮಾಡಿರೋ ಈಗ ಕಿಚನ್ ವೇರ್ಸ್ ಇರ್ಬೋದು, ಅದೆಲ್ಲನೂ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದ್ದೆ. ನಾನಿವತ್ತು ಬಂದಿರೋದು ವಿದ್ಯಾರಣ್ಯಪುರದಲ್ಲಿರೋ ಅಜ್ಜಿಯ ಅರಮನೆಗೆ. ಇಲ್ಲಿ ಕಿಚನ್ ವೇರ್ಸ್ ಮಾತ್ರ ಅಲ್ಲ, ಅದು ಬಿಟ್ಟು ದಸರಾ ಟೈಮಲ್ಲಿ ನೀವೇನಾದರೂ ಗೊಂಬೆಗಳನ್ನ ಕೂರಿಸ್ತೀರಾ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೊಂಬೆಗಳು ಇಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ನಿಮ್ಗೇನಾದರೂ ಕಸ್ಟಮೈಸ್ಡ್ ಆಗಿ ಯಾವುದಾದ್ರೂ ವುಡನ್ನಲ್ಲಿ ನಿಮಗೆ ಕಂಟೈನರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಇವರು. ಆಮೇಲೆ ಮಕ್ಕಳಿಗೆ ಆಟ ಆಡಬೇಕಂದ್ರೆ ಕಲ್ಲಿನಲ್ಲಿ ಮಾಡಿದ್ದಾರೆ ಕಿಚನ್ ವೇರ್ಸು, ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಹಿತ್ತಾಳೆ ಪಾತ್ರೆಗಳಿರ್ಬೋದು, ಪೂಜಾ ಸಾಮಗ್ರಿಗಳು ಎಲ್ಲನೂ ಇವ್ರ ಹತ್ರ ಸಿಗುತ್ತೆ. ಬರೀ ಹಳೆ ಕಾಲದ ಥರ ಇರುತ್ತೆ ಪಾತ್ರೆಗಳು, ಲುಕ್ ವೈಸ್ ಚೆನ್ನಾಗಿರಲ್ಲ ಅಂತ ಎಲ್ಲ ನೀವು ಥಿಂಕ್ ಮಾಡೋದೇ ಬೇಡ. ಯಾಕಂದರೆ ಟ್ರೆಡಿಷ್ನಲ್ಸ್ ಆಗಿರೋದನ್ನು ಮಾಡ್ರನ್ ಲುಕ್ ಕೊಟ್ಟು ಇವರು ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲನೂ ಅಷ್ಟೇ ಕಸ್ಟಮೈಸ್ ಆಗಿ ಸಿಗುತ್ತೆ. ನಿಮಗೆ ಏನೇ ಕುಕ್ವೇರ್ ಬೇಕಿದ್ದರೂ ನಿಮಗೆ ಯಾವ ರೀತಿಯಲ್ಲಿ ಬೇಕಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ಥರ ಅವರು ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ವಿಸಿಟ್ ಮಾಡಿ. ಇಲ್ಲ ಆನ್ಲೈನ್ ವೆಬ್ಸೈಟ್ ಕೂಡ ಇವ್ರದ್ದಿದೆ, ನೀವು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಮತ್ತು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನಿಮಗೆ ಹೋಮ್ ಡೆಲಿವರಿ ಎಲ್ಲ ಇರುತ್ತೆ. ಅವರಿಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿದ್ರೆ. ನೀವು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್